ಬೆಂಗಳೂರಿನಲ್ಲಿ ಯುವತಿಗೆ ಡ್ರಗ್ಸ್ ನೀಡಿ ಅತ್ಯಾಚಾರ. ಇನ್ನು ಈ ಯುವತಿ ಅನ್ಯಾಯಕ್ಕೊಳಗಾದಂತಹ ಯುವತಿ ಪರ ವಕೀಲರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಲೇಡಿ ಕ್ಲೈಂಟ್ ಆಗ್ಲೇ ಒಂದ್ 2 ದಿವಸ ಹಿಂದೆ ನಾನು ಬಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿಬಿಟ್ಟು ಅವರು ಎಲ್ಲ ಇದು ಹೇಳಿದ್ರು. ಏನಾಗಿದೆ ಅಂದ್ರೆ ಒಬ್ಬ ಆಂಧ್ರದವನು ಅವನು ಬಂದು ಇವ್ರ ಜೊತೆಲಿ 2019 ಇವರು HDFC ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಅಲ್ಲಿ ಟೆಲಿಕಾಲಿಂಗ್ ಅಲ್ಲಿ ಫೋನ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಬೇಕಂತ ಕೇಳ್ತಾರಲ್ಲ, ಅಂತರಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಮಾಡಿಕೊಂಡು ಹಂಗೆ ಅವನು ಆಫೀಸಿಗೆ ಎಲ್ಲ ಬರೋದು, ಎಲ್ಲ ಅಡ್ರೆಸ್ ಎಲ್ಲ ತಗೊಂಡು ಬರ್ತಾನೆ. ಬಂದು ತಗೋತಾನೆ, ಮೀಟ್ ಆಗಿ ಮತ್ತೆ ಫ್ರೆಂಡ್ಶಿಪ್ ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋಗಿ ಏನೋ ಡ್ರಗ್ ಹಾಕಿ ಕೊಡ್ತಾನೆ. ಇದು ಟೀನ ಜ್ಯೂಸಲ್ಲಿ ಡ್ರಗ್ ಹಾಕಿ ಕೊಟ್ಟು ಹಂಗೆ ಇದು ಅನ್ಕಾನ್ಶಿಯಸ್ ಅಂತ ಹಾಕ್ತಾರೆ. ಅನ್ಕಾನ್ಶಿಯಸ್ ಆದ್ಮೇಲೆ ಇವ್ರ ಜೊತೆಯಲ್ಲಿ ಎಲ್ಲ ರೇಪ್ ಎಲ್ಲ ಮಾಡಿ ಅವನು ಎಲ್ಲ ನ್ಯೂಡ್ ವಿಡಿಯೋಸ್ ಎಲ್ಲ ತಗೊಂಡು ಇಟ್ಕೊಂಡು ಅದೇ ಬ್ಲಾಕ್ ಮೇಲ್ ಮಾಡ್ತಾನೆ. ಆವಾಗ ಫೋನ್ ಮಾಡೋದು, ಕರೆಯೋದು, ಅದೇ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಸೆಂಟ್ರಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಇವನು ಯಾವ ರೆಡ್ಡಿ ಅಂತೆ, ಈ ಜಾತಿಗೆ ಎಲ್ಲ ಬಹಳ ಬೈಯೋದು, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಬೈತಾ ಇದ್ದಾನೆ. ಇದರಲ್ಲಿ ಇವನು ಬೈದ್ಬಿಟ್ಟು ಬಹಳ ಇದನ್ನ ನಾವು ಹೇಳಕ್ಕಾಗಲ್ಲ ಅಂತದೆಲ್ಲ ಲೇಡಿ ಹೇಳ್ತಾ ಇದ್ದಾರೆ. ಹುಡುಗಿ ಅದೇ ಸಹ ಹೇಳ್ತಾ ಇರೋದು, ನನ್ಗೆ ಬ್ಲಾಕ್ ಮೇಲ್ ಮಾಡಿದಾನೆ ಅವನು, ನನ್ಗೆ ಎಷ್ಟು ಬೇಕು ಅಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ, ನನ್ನ ವಿಡಿಯೋಸ್ ಇಟ್ಕೊಂಡಿದ್ದಾನೆ, ಏನದ್ ಕೇಳಿದ್ರೆ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತ ಹೇಳ್ತಾನೆ ಅಂತವನು. ಬೆದರಿಕೆ ಕೊಡ್ತಾನೆ. ಆಮೇಲೆ ನಾನು ಆಂಧ್ರ ಕಡಪದವನು, ನನ್ಗೆಲ್ಲ ಇವನ್ ಗೊತ್ತು ಅವನ್ ಗೊತ್ತು, ನಮ್ಗೆಲ್ಲ ನೆಕ್ಸ್ಲೇಟ್ ಎಲ್ಲ ಲಿಂಕ್ಸ್ ಇದೆ ಅಂತ ಹೇಳ್ತಾನೆ ಅಂತ. ಹೈಗ್ರೌಂಡ್ ಠಾಣೆಗೆ ದೂರು ನೀಡಿದ್ದಾರೆ ಸಂತ್ರಸ್ತ ಯುವತಿ. ಆಂಧ್ರದ ಲಕ್ಕಿ ಲಕ್ಷ್ಮೀ ರೆಡ್ಡಿ ಎಂಬಾತನ ವಿರುದ್ಧವಾಗಿ ದೂರು ನೀಡಲಾಗಿದೆ. ಅಕ್ಕನ ಬರ್ತ್ಡೇ ಇದೆ, ಬಾ ಅಂತ ಹೇಳಿ ಆತ ಕರೆಸ್ಕೊಂಡಿದ್ದ. ನಗರದ ಖಾಸಗಿ ಹೋಟೆಲ್ಗೆ ಯುವತಿಗೆ ಇನ್ವೈಟ್ ಮಾಡಿದ್ದ. ಬಳಿಕ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಬೆರೆಸಿ ಕೊಟ್ಟಿರುವಂತಹ ಆರೋಪ ಇದೆ. ಅತ್ಯಾಚಾರದ ವಿಡಿಯೋವನ್ನ ಮಾಡಿಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ವಾ ಅನ್ನುವಂತಹ ಗಂಭೀರ ಆರೋಪ ಕೂಡ ಯುವತಿ ಮಾಡ್ತಾ ಇದ್ದಾಳೆ. ನ್ಯಾಯ ಕೇಳಿದ ಯುವತಿಗೆ ಬೆದರಿಸಿದ್ದ. ನಂದು ರಾಯಲಸೀಮೆ, ನಿನ್ನ ಮನೆಯನ್ನ ಉಡಾಯಿಸ್ತೀನಿ, ವಿಡಿಯೋ ತೋರಿಸಿ ಹಲವು ಬಾರಿ ಅತ್ಯಾಚಾರ ಮಾಡಿದ್ದ ಅನ್ನುವಂತಹ ಆರೋಪವನ್ನ ಆ ಯುವತಿ ಮಾಡ್ತಾ ಇದ್ದಾರೆ. ನೋಡಿ, ಈತನೇ ಲಕ್ಕಿ ಲಕ್ಷ್ಮೀ ರೆಡ್ಡಿ ಆರೋಪಿ. ಯುವತಿಗೆ ಪರಿಚಯ ಇದ್ದಂತಹ ಯುವಕ ಈತ. ಮೊದಲು ಪರಿಚಯ ಆಗತ್ತೆ, ನಂತರ ಆಕೆಗೆ ಗೊತ್ತಿಲ್ಲದಂತೆ ಡ್ರಗ್ಸ್ ಅನ್ನ ನೀಡಿ ಅತ್ಯಾಚಾರ ಎಸಗಿದ್ದಾನೆ. ನಂತರ ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನ ಆ ಯುವತಿ ಮಾಡ್ತಾ ಇದ್ದಾಳೆ. ಆಂಧ್ರ ಮೂಲದ ಲಕ್ಕಿ ಲಕ್ಷ್ಮೀ ರೆಡ್ಡಿ ಈತನ ವಿರುದ್ಧವಾಗಿ ಈಗ ಯುವತಿ ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈ ಯುವತಿಗೆ ಈ ಲಕ್ಕಿ ಲಕ್ಷ್ಮೀ ರೆಡ್ಡಿ ಯಾವಾಗ ಪರಿಚಯ ಆದ? ಏನಿದು ಪ್ರಕರಣ? ಈಗ ಸದ್ಯ ಈ ಪ್ರಕರಣ ಯಾವ ಹಂತದಲ್ಲಿದೆ? ಏನಾದ್ರೂ ಕ್ರಮ ಆಗಿದೆಯಾ ಆತನ ವಿರುದ್ಧವಾಗಿ? ಮಧು, 2019 ಯುವತಿ ಒಂದು ಖಾಸಗಿ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ಆಂಧ್ರ ಮೂಲದ ವ್ಯಕ್ತಿ ಲಕ್ಕಿ ರೆಡ್ಡಿ ಎನ್ನುವಂತ ಪರಿಚಯ ಆಗ್ತಾನೆ. ಪರಿಚಯ ನಂತರದಲ್ಲಿ ಸ್ನೇಹ ಬೆಳೆಯುತ್ತೆ. ಸ್ನೇಹ ಬೆಳೆದ ನಂತರದಲ್ಲಿ ಆತ ತನ್ನ ಒಂದು ಸಂಬಂಧಿಯ ಹುಟ್ಟುಹಬ್ಬ ಇದೆ ಅಂತ ಹೇಳಿ ಖಾಸಗಿ ಹೋಟೆಲ್ಗೆ ಕರೆಸ್ಕೊಂಡು ಅಲ್ಲಿ ಡ್ರಿಂಕ್ಸ್ ನಲ್ಲಿ ಒಂದು ಡ್ರಗ್ಸ್ ಅನ್ನ ಬೆರೆಸಿಕೊಟ್ಟು ಮತ್ತು ಬರುವಂತೆ ಮಾಡಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನ ಆ ಯುವತಿ ಸದ್ಯಕ್ಕೆ ದೂರಿನಲ್ಲಿ ಮಾಡಿರುವಂತದ್ದು. ಆ ಅತ್ಯಾಚಾರ ಮಾಡೋದ್ರ ಜೊತೆಗೆ ಒಂದಿಷ್ಟು ಖಾಸಗಿ ವಿಡಿಯೋಗಳನ್ನು ಕೂಡ ಆತ ಮಾಡಿಟ್ಕೊಂಡಿದ್ದಾನೆ. ಅದಾದ ನಂತರದಲ್ಲಿ ಆ ಘಟನೆಯ ಬಳಿಕ ಆ ಒಂದು ಖಾಸಗಿ ವಿಡಿಯೋವನ್ನ ತೋರಿಸಿ ನನಗೆ ಬೆದರಿಕೆ ಹಾಕಿ ಮತ್ತಷ್ಟು ಬಾರಿ ನನ್ನ ಜೊತೆಗೆ ಕೆಟ್ಟದಾಗಿ ಆತ ನಡ್ಕೊಂಡಿದ್ದಾನೆ ಅನ್ನುವಂತ ಆರೋಪ ಕೂಡ ಸದ್ಯಕ್ಕೆ ಮಾಡಿರುವಂತದ್ದು. ಇದಾದ ನಂತರದಲ್ಲಿ ಅದೇ ಒಂದು ವಿಡಿಯೋವನ್ನ ಇಟ್ಕೊಂಡು ಪದೇ ಪದೇ ಆತ ಬ್ಲಾಕ್ ಮೇಲ್ ಅನ್ನ ಮಾಡೋದ್ರ ಜೊತೆಗೆ ಲೈಂಗಿಕವಾಗಿ ಸಾಕಷ್ಟು ಬಾರಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಆ ಯುವತಿ ಒಂದು ಖಾಸಗಿ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೂಡ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈತರಿಂದ ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಸದ್ಯಕ್ಕೆ ಮನವಿಯನ್ನು ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಪೊಲೀಸರು ಕೂಡ ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಅನ್ನುವಂತಹ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ತನಿಖೆಯ ನಂತರ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗತ್ತೆ. ಮಧು, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.